ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದಿಂದ ಕಲ್ಲುಪ್ಪು ಆಮದನ್ನು ಭಾರತ ನಿಲ್ಲಿಸಿದೆ. ಕಲ್ಲುಪ್ಪು ಆಮದು ಬಂದ್ ಮಾಡಿದೆ ಭಾರತ. ದರ 3 ಪಟ್ಟು ಏರಿಕೆಯಾಗಿದೆ. ಭಾರತದಲ್ಲಿ ಕಲ್ಲುಪ್ಪು ಅಂದರೆ ಸೈಂಧವ ಲವಣ ಉತ್ಪಾದನೆ ಕಡಿಮೆ ಇದೆ. ಇದು ಭಾರತದಲ್ಲಿ ವರ್ಷಕ್ಕೆ 10,000 ಟನ್ ಮಾತ್ರ ಇದು ಉತ್ಪಾದನೆ ಆಗುತ್ತೆ. ಪಾಕಿಸ್ತಾನದಿಂದ 84 ಖನಿಜಗಳಿಂದ ಕೂಡಿದಂಥ ಸೈಂಧವ ಲವಣ ಆಮದಾಗ್ತಾ ಇತ್ತು. ಇದುವರೆಗೂ ಕೆಜಿ ಸೈಂಧವ ಲವಣದ ದರ 50 ರಿಂದ 60 ರೂಪಾಯಿ ಇರುತ್ತೆ. ಆಮದು ಬಂದಾದ ಮೇಲೆ 150 ರೂಪಾಯಿಗೆ ಏರ್ಬಿಟ್ಟಿದೆ. ಇದೇ ಸೈಂಧವ ಲವಣ ಆಮದು ನಿಲ್ಲಿಸಿದ್ವಲ್ಲ ನಾವು, ಹಾಗಾಗಿ ಇದರ ಬೆಲೆ ಜಾಸ್ತಿ ಆಗಿದೆ ಅಂತ. ಕಳೆದ ವರ್ಷ 624 ಮೆಟ್ರಿಕ್ ಟನ್ ಕಲ್ಲುಪ್ಪನ್ನು ಭಾರತ ಆಮದು ಮಾಡಿಕೊಂಡಿತ್ತು. ಈಗ UAE, ಮಲೇಷ್ಯಾ, ಇರಾನ್, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ ಮತ್ತಿತರ ರಾಷ್ಟ್ರಗಳಿಂದ ತರಿಸ್ಕೊಳ್ಬೇಕಾಗತ್ತೆ. ಭಾರತದಲ್ಲಿ ವರ್ಷಕ್ಕೆ 3 ಕೋಟಿ ಟನ್ ಸಮುದ್ರ ಉಪ್ಪು ಉತ್ಪಾದನೆ ಆಗುತ್ತೆ. ಇದನ್ನು ಶುದ್ಧೀಕರಿಸಿ ಸೈಂಧವ ಲವಣಕ್ಕೆ ತರುವ ಪ್ರಯತ್ನ ಕೂಡ ಒಂದು ಕಡೆ ಆಗ್ತಾ ಇದೆ. ಆದರೆ ಅದೆಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಅದು ನೋಡಬೇಕಾಗುತ್ತೆ. ನಾವು ಆಮದೆಷ್ಟು ಅಂತ ನಾವು ಚೆಕ್ ಮಾಡ್ಕೊಂಡಾಗ ನೋಡಿ, 2015ರಲ್ಲಿ ಭಾರತ 2710 ಮೆಟ್ರಿಕ್ ಟನ್ ಆಮದು ಮಾಡಿಕೊಂಡಿದೆ. 2016ರಲ್ಲಿ 55,642, 2017ರಲ್ಲಿ 52,900, ಇನ್ನೊಂದು ಕಡೆ 2018 74,457, ಹೀಗೆ ಹೋಗ್ತಾ ಇರುತ್ತೆ ಇದು. ಹಾಗಾಗಿ ಸೈಂಧವ ಲವಣ ಎಲ್ಲಪ್ಪ ಸಿಗುತ್ತೆ ಹಾಗಾದರೆ? ಪಾಕ್ನ ಪಂಜಾಬ್ ಪ್ರಾಂತ್ಯದ ಗುಹೆಗಳಲ್ಲಿ ಸೈಂಧವ ಲವಣ ಸಿಗುತ್ತೆ. ಪ್ರಸಿದ್ಧ ಖೇವ್ರಾ ಉಪ್ಪು ಗುಹೆಗಳಿಂದ ಉತ್ಪಾದನೆ ಆಗುತ್ತೆ. ಪ್ರಸಿದ್ಧ ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಇಲ್ಲೇ ಉತ್ಪಾದನೆ ಆಗುತ್ತೆ. ನಿಮಗೆ ಇದು ಗೊತ್ತಿರಲಿ ಒಂದು ವಿಷಯ, ಈ ಉಪ್ಪು ಅಂತ ಬಂದಾಗ ಇದರ ಬಗ್ಗೆ ಅಯೋಡಿನ್ ಅಂತ ಒಂದು ವಿಷಯ ಕೂಡ ಇದರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ಅಯೋಡಿನ್ ಇರಬೇಕು ಉಪ್ಪಲ್ಲಿ, ಕೆಲವು ಕಾಯಿಲೆಗಳಿಂದ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ. ಸಮುದ್ರ ಉಪ್ಪು ಬೇರೆ, ಈ ಪರ್ವತ ಉಪ್ಪು ಬೇರೆ. ಪರ್ವತ ಉಪ್ಪು ಈಗ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಕರೀತಾರಲ್ಲ, ಈ ಪಿಂಕ್ ಸಾಲ್ಟ್ ಅಂತ ವಿಷಯ ಬಂದಾಗ ಇದು ಪರ್ವತ ಉಪ್ಪು ಅಂತ. ಅಲ್ಲಿ ಕಲ್ಲುಗಳಲ್ಲಿರುತ್ತೆ, ಇದು ಕಲ್ಲುಗಳ ರೂಪದಲ್ಲಿ. ಅದರ ರುಚಿ ಉಪ್ಪು ರುಚಿ ಇರುತ್ತೆ ಅದರಲ್ಲಿ ಅಂತ. ಅದನ್ನು ತರಿಸ್ಕೊಳ್ತಾ ಇತ್ತು ಭಾರತ. ಈಗ ಪಾಕಿಸ್ತಾನ, ಇಂಡಿಯಾ ಇದೆಲ್ಲ ಸಮಸ್ಯೆಗಳಾದ ನಂತರದಲ್ಲಿ ತರಿಸ್ಕೊಳ್ತಾ ಇಲ್ಲ. ಹಾಗಾಗಿ 3 ಪಟ್ಟು ಜಾಸ್ತಿ ಬೆಲೆ ಕೊಟ್ಟು ಭಾರತ ಕೊಂಡುಕೊಳ್ಳುವಂಥ ಒಂದು ಪರಿಸ್ಥಿತಿ ಇಲ್ಲಿ ಬಂದಿದೆ. ನೋಡಿ, ಇಲ್ಲಿ ಪಾಕಿಸ್ತಾನದಲ್ಲಿ ಖೇವ್ರಾ ಉಪ್ಪು ಗುಹೆಗಳಿಂದಲೇ ಇದು ಉತ್ಪಾದನೆ ಮಾಡ್ತಾರೆ ಅವರಲ್ಲಿ. ಪಾಕ್ನ ಪಂಜಾಬ್ ಪ್ರಾಂತ್ಯದ ಗುಹೆಗಳಲ್ಲಿ ಈ ಒಂದು ಉಪ್ಪು ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ಬೇಡಿಕೆ ಇದೀಗ ಜಾಸ್ತಿ ಆಗ್ತಾ ಇದೆ.